ಮಹೀಂದ್ರಾ ಟ್ರಿಯೋ ಇದರದೊಂದು ರಿವ್ಯೂ ಮಾಡುವಂಥ ಮಹೀಂದ್ರಾ ಟ್ರಿಯೋ ಪ್ಲಸ್ ಇದು ಮಹೀಂದ್ರಾದಲ್ಲಿ ಸೆಕೆಂಡ್ ವರ್ಷನ್ ವೆಹಿಕಲ್ ಆಗಿರೋದ್ರಿಂದ ಇದರ ಒಂದು ರಿವ್ಯೂ ಮಾಡುವ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ಬಂದಿದ್ದೇವೆ ಮಹೀಂದ್ರದ ಟ್ರಿಯೋ ಪ್ಲಸ್ 3 ವೀಲರನ್ನು ರಿವ್ಯೂ ಮಾಡಲಿಕ್ಕೆ. ನೋಡ್ಬೋದು, ಇದರದ್ದು ಕಿಲೋಮೀಟ್ರ್ ಬಂದುಬಿಟ್ಟು 25,000, 2 ವರ್ಷ ಆಗಿದೆ ಕಿಲೋಮೀಟರ್. ರಿವ್ಯೂ ಮಾಡಿಬಿಟ್ಟು ನಾನು ನಿಮ್ಗೆ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್, ಫೀಚರ್ಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ ಎಲ್ಲ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ನೋಡ್ಬೋದು ಫ್ರೆಂಡ್ಸ್, ಟ್ರಿಯೋ ಆಟೋದು ಲುಕ್ ವೈಸ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ. ಕಲರ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಇದರ ಲುಕ್ ವೈಸ್ ನೋಡಲಿಕ್ಕೆ ತುಂಬ ಒಂದು ಕ್ಯೂಟಾಗಿ ಕಾಣಿಸ್ತಾ ಉಂಟು ಗಾಡಿ. ಫಸ್ಟ್ ಇನಿಷಿಯಲ್ ಆಗಿ ಬಂದುಬಿಟ್ಟು ಡ್ಯುಯಲ್ ಹೆಡ್ಲೈಟ್ ಕೊಟ್ಟಿದ್ದಾರೆ, ತುಂಬ ಫೋಕಸ್ ಆಗಿದೆ. ನಾನು ಜಾಸ್ತಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದು ವಿಷಯ. ಎಲ್ಲ ಆಟೋದಲ್ಲಿ ಇರುವಂಥದ್ದೇ ಹೆಡ್ಲೈಟ್ಸ್ ಸೇಮ್ ಇದೆ. ಮಹೀಂದ್ರದೊಂದು ಲೋಗೋ ಇದೆ, ಕೆಳಗಡೆ ಫ್ರಂಟ್ ವೀಲ್, ಮೋನೋ ಸಸ್ಪೆನ್ಷನ್ ಇದೆ. ಅದೇ ಥರ ಇಂಡಿಕೇಟರ್ ಕೊಟ್ಟಿದ್ದಾರೆ ಸೇಮ್ ಅದೇ ಥರ. ಮತ್ತು ಮೇಯ್ನಾಗಿ ಬಂದುಬಿಟ್ಟು ರೇರ್ ವ್ಯೂ ಮಿರರ್ಸ್ ಇದೆ 2, ಆ ಕಡೆ ಒಂದು ಈ ಕಡೆ ಒಂದು. ವೈಪರು ಇದೆ, ಮೋಟಾರ್ ವೈಪರ್, ಎಲೆಕ್ಟ್ರಿಕಲ್ ವೈಪರ್, ಹ್ಯಾಂಡ್ ಮೇಡ್ ಅಲ್ಲ, ಅಂದರೆ ಕೆಲವೊಂದು ಮೆಕ್ಯಾನಿಕಲ್ ಮ್ಯಾನ್ಯಲ್ ಆಗಿರುತ್ತೆ, ಇದು ಮೋಟ್ರ್ ಕೊಟ್ಟಿರ್ತಾರೆ. ಅದೇ ಥರ DIC ಕ್ಲಸ್ಟರ್ ಇದೆ, ಕ್ಲಸ್ಟರ್ ನೋಡ್ಬೋದು ಚೆನ್ನಾಗಿದೆ. ಅದೇ ಥರ ಇದರಲ್ಲಿ ನಿಮಗೆ ಇದು ಆಕ್ಸಿಲೇಟ್ರ್, ಇದು ನಿಮಗೆ ಇಕೋ ಮತ್ತು ಬೂಸ್ಟ್ ಮೋಡ್ ಸೆಲೆಕ್ಷನ್, ಇದು ಫ್ರಂಟ್ ಮತ್ತು ನ್ಯೂಟ್ರಲ್ ರಿವರ್ಸ್. ಅದೇ ಥರ ಲೆಫ್ಟ್ ಸೈಡಲ್ಲಿ ಹಾರ್ನ್ ಮತ್ತು ಇಂಡಿಕೇಟರ್, ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್, ಹೈ ಬೀಮ್ ಮತ್ತು ಲೋ ಬೀಮ್. ಅದೇ ಥರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಪಾರ್ಕ್ ಮತ್ತು ಹೆಡ್ಲೈಟ್ ಸ್ವಿಚಸ್ ಇದೆ, ಇದು ವೈಪರ್ ಸ್ವಿಚಸ್ ಇದೆ, ಇದು 4 ಇಂಡಿಕೇಟರ್, ಹಜಾರ್ಡ್ ಸ್ವಿಚ್ ಆನ್ ಇದೆ. ಕೆಳಗಡೆ ಬಂದರೆ ನಿಮಗೆ ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ, ಕೀ ತುಂಬ ಚೆನ್ನಾಗಿದೆ. ಇಗ್ನಿಷನ್ ಕೀ ನೋಡಲಿಕ್ಕೆ ಮಹೀಂದ್ರದ್ದು, ಅದರಲ್ಲಿ ಕೂಡ ಮಹೀಂದ್ರದ್ದು ಸ್ಟ್ಯಾಂಪ್ ಕೊಟ್ಟಿದ್ದಾರೆ. ಇಗ್ನಿಷನ್ ಕೀ ಹಾಕಿಬಿಟ್ಟು ಆನ್ ಮಾಡುವಂಥದ್ದು 2 ಸ್ಟೆಪ್ಪು. ಇದು ಎಕ್ಸೆಸರಿ ಹಾಗೂ ಇಗ್ನಿಷನ್ ಆನ್. ಎಕ್ಸೆಸರಿಯಲ್ಲಿ ನಿಮಗೆ 12 ವೋಲ್ಟ್ ಚಾರ್ಜರ್ ಕೊಟ್ಟಿರ್ತಾರೆ, ಇದಕ್ಕೆ ಚಾರ್ಜರ್ ಪೋರ್ಟ್ ಇದೆ, ಚಾರ್ಜರ್ ನಾವು ಯೂಸ್ ಮಾಡಬೇಕಾಗುತ್ತೆ. ಅದೇ ಥರ ಮೇಲ್ಗಡೆ ನೋಡಿದರೆ ನಿಮಗೆ ಕ್ಯಾಬಿನ್ ಲೈಟ್ ಕೊಟ್ಟಿರ್ತಾರೆ, ಅದು ನಿಮಗೆ ಎಕ್ಸೆಸರೀಸಲ್ಲೇ ಆನ್ ಆಗುತ್ತೆ. ಕ್ಯಾಬಿನ್ ಲೈಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೈಡಲ್ಲಿ ನೋಡಬೇಕಾದ್ರೆ ಪಾರ್ಕ್ ಬ್ರೇಕ್ ಕೊಟ್ಟಿರ್ತಾರೆ, ಪಾರ್ಕ್ ಬ್ರೇಕ್ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತದೆ ಟ್ರಿಯೋದಲ್ಲಿ. ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಪಾರ್ಕ್ ಬ್ರೇಕ್ ಹಾಕಿ ಸ್ಟಾಪ್ ಮಾಡಿಸ್ಬೇಕಾಗುತ್ತೆ, ಯಾಕೆಂದರೆ ಇನಿಷಿಯಲಾಗಿ ಸೌಂಡ್ ಬರೋದಿಲ್ಲ. ಯಾರಾದರೂ ಇಗ್ನಿಷನ್ ಆನ್ ಆಗಿಟ್ಟರೆ, ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ಮುಂದೆ ಹೋಗುವಂಥದ್ದು ಕೆಪಾಸಿಟೀಸ್ ಅಂದರೆ ಪ್ರೊಬೆಬಿಲಿಟಿ ಜಾಸ್ತಿ ಇರುತ್ತೆ. ಮತ್ತು ಹಿಂದುಗಡೆ ನೋಡ್ಬೋದು ಪಾರ್ಕ್ ಲ್ಯಾಂಪು, ಸ್ಟಾಪ್ ಲ್ಯಾಂಪು, ರಿವರ್ಸ್ ಲ್ಯಾಂಪು, ಇಂಡಿಕೇಟರ್ 3 ಕೊಟ್ಟಿರ್ತಾರೆ, ಆ ಕಡೆ ಮತ್ತು ಈ ಕಡೆ. ಒಂದು ನಂಬರ್ ಪ್ಲೇಟ್ ಬಲ್ಬ್ ಕೊಟ್ಟಿದ್ದಾರೆ. ಅದು ಮಡ್ ಫ್ಲ್ಯಾಪ್ ಏನಿದೆ, ಮಡ್ ಮ್ಯಾಟ್, ಅದು ನಾನೇ ಎಕ್ಸೆಸರೀಸ್ ಆಗಿ ಹಾಕಿರುವಂಥದ್ದು. ಈ ಕಡೆ ಕ್ಯಾಬ್ ಒಳಗಡೆ ಹೋಗಲಿಕ್ಕೆ ಡೋರ್ ಕೊಟ್ಟಿರ್ತಾರೆ, ಪುಲ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡುವಂಥದ್ದು ಡೋರು. ಸಿಂಪಲ್ ಡಿಸೈನ್ ಇದೆ, ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ. ನೋಡ್ಬೋದು ಒಳಗಡೆ ರೂಫು ನೋಡ್ಬೋದು, ಇದು ಸ್ವಲ್ಪ ಮಾಡಿಫಿಕೇಷನ್ ಆಗಿದೆ ಗಾಡಿ. ಅಂದರೆ ಒಳಗಡೆ ಕುಷನ್ಸ್ ಎಲ್ಲ ಹಾಕ್ಬಿಟ್ಟು, ಮೇಲ್ಗಡೆ ಕುಷನ್ಸ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಸ್ವಲ್ಪ ಕುಷನ್ಸ್ ಎಲ್ಲ ಮಾಡಿಫೈ ಮಾಡಿದ್ದಾರೆ. ಹಿಂದ್ಗಡೆ ನೋಡ್ಬೋದು ಸ್ಪೇಸ್ ಎಷ್ಟಿದೆ ಅಂತ. ಬ್ಯಾಟ್ರಿ ಸ್ಪೇಸ್ ಬಂದುಬಿಟ್ಟು ಈ ಸೀಟ್ ಕೆಳಗಡೆ ಇದೆ, ಡ್ರೈವರ್ ಸೀಟ್ ಕೆಳಗಡೆನೇ ಬ್ಯಾಟ್ರಿ ಬಾಕ್ಸ್ ಇದೆ. ಮತ್ತು ಬ್ಯಾಟ್ರಿ ಚಾರ್ಜಿಂಗ್ ಪೋರ್ಟ್ ಬಂದುಬಿಟ್ಟು ಸೈಡಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು. ಇದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತದೆ. ಚಾರ್ಜಿಂಗ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮ್ಯಾಕ್ಸಿಮಮ್ DT ಬಂದುಬಿಟ್ಟು 160 ಕಿಲೋಮೀಟರ್ ರೇಂಜ್ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ ಅಂತಲ್ಲ, 160 ರೇಂಜ್ ಕೊಡುತ್ತೆ. ಇದು ಅಷ್ಟು ಕಾನ್ಫಿಡೆನ್ಸಲ್ಲಿ ಮಹೀಂದ್ರದವರು ಬಿಲ್ಡ್ ಮಾಡಿರ್ತಾರೆ. ಇದು ಟ್ರಿಯೋ ಯೂಸ್ ಮಾಡಿದ್ದಾರೆ, ಡ್ರೈವರ್ ಬೇರೆ ಇದ್ದಾರೆ, ಇದರದ್ದು ಓನರ್ಶಿಪ್ ಯಾರು ಇದ್ದಾರೆ ಇದ್ದಾರೆ, ಅವ್ರ ಹತ್ರ ನಾವು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಕೇಳಲಿಕ್ಕಿದ್ದೇವೆ ಇನ್ನು ಸ್ವಲ್ಪ ಸಮಯದಲ್ಲಿ. ನೋಡ್ಬೋದು ಗಾಡಿ ಯಾವ ಥರ ಲುಕ್ ಇದೆ ಅಂತ ಹೇಳ್ಬಿಟ್ಟು. ಈಗ ಮಹೀಂದ್ರ ಟ್ರಿಯೋ 2.0 ಏನಿದೆ, ತುಂಬ ಉತ್ತಮವಾಗಿ ಗಾಡಿ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಒಳ್ಳೆ ದುಡ್ಡು ಕೂಡ ಬಂದಿದೆ. ಅದೇ ಥರ ಏನು
ಬಾಡಿಗೆ ಎಲ್ಲ ಇದೆ, ಒಳ್ಳೆ ಮಾಡಿ ಬಾಡಿಗೆ ಮಾಡ್ಬೋದು. ಸಂಪಾದಿಸಿ ಮಾಡಿ ಅದನ್ನು ಸೇಲ್ ಮಾಡಿಬಿಟ್ಟು, ಸೇಲ್ ಮಾಡಿರೋ ಉದ್ದೇಶ ಏನಂದರೆ ಬ್ಯಾಟ್ರಿ ವಾರಂಟಿ ಅಂಥದ್ದೆಲ್ಲ ತುಂಬ ಕಿರಿಕಿರಿ ಆಗುತ್ತೆ. ಅಂದರೆ ವಾರಂಟಿ ಮುಗಿದ ಮೇಲೆ ಎಲೆಕ್ಟ್ರಿಕ್ ರಿಕ್ಷಾ ಎಷ್ಟಂದರೂ, ಎಲೆಕ್ಟ್ರಿಕ್ ರಿಕ್ಷಾ ಅಂತಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಯಾವುದೇ ಆಗಿರಲಿ, ಬ್ಯಾಟ್ರಿ ಮುಗಿದ ಮೇಲೆ ಅದರದ್ದು ನಮಗೆ ಅಷ್ಟೊಂದು ಯೂಸ್ಫುಲ್ ಆಗಿ ಇರೋದಿಲ್ಲ. ರೀಸೇಲ್ ವ್ಯಾಲ್ಯೂ ಆಗಲಿ ಅದೆಲ್ಲ ತುಂಬ ಡೌನ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಅದನ್ನು ಎಷ್ಟಕ್ಕೆ ಅಷ್ಟು ಸೇಲ್ ಮಾಡಿಬಿಟ್ಟು ಟ್ರಿಯೋ 2.0 ತಗೊಂಡಿದ್ದೇನೆ. ಟ್ರಿಯೋ ಪ್ಲಸ್ ತಗೊಂಡಿದ್ದೇನೆ. ಇದು ಈಗ ನನಗೆ 25,000 ರನ್ ಆಗಿದೆ. 25,000 ಬರೀ ಕೇವಲ ನಮಗೆ 1.5 ವರ್ಷದಲ್ಲಿ 25,000 ರನ್ ಆಗಿದೆ. ಅಂದರೆ ಪರ್ ಡೇ ಅಂದು ತೆಗೆದುಕೊಂಡ್ರು 160 ಕಿಲೋಮೀಟರ್ ತನಕ ರನ್ ಮಾಡಿಸಿದ್ದೇನೆ ನಾನು. ಉತ್ತಮವಾಗಿ ಸಂಪಾದಿಸ್ಬೋದು. ನಿಮಗೆ ಅಮೌಂಟು ಮನಿದು ವಿಷಯ ಏನಂದರೆ, ಇದರಲ್ಲಿ ನಿಮಗೆ 160 ಕಿಲೋಮೀಟರ್ ಡಿ ಟಿಯಲ್ಲಿ ಮಿನಿಮಮ್ ಅಂದರೆ 2,000 ರೂಪಾಯಿ ದುಡಿಬೋದು. 160 ಕಿಲೋಮೀಟರ್ ಡಿ ಟಿಯಲ್ಲಿ 2,000 ರೂಪಾಯಿ ದುಡಿಬೋದು. ಅಷ್ಟು ದುಡ್ದಿದ್ದೇನೆ ನಾನು. ದುಡ್ದಿರೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಮನಿ ಬ್ಯಾಂಕ್ ಅಂತಲೇ ಹೇಳ್ಬೋದು. ಟ್ರಿಯೋ ಪ್ಲಸ್ ಯಾರ ಹತ್ರ ಎಲ್ಲ ಇದೆ ಅವರದ್ದೊಂದು ಮನಿ ಬ್ಯಾಂಕ್ ಅಂತಲೇ ಹೇಳ್ಬೋದು. ಮತ್ತು ಬೇರೆ ಇದರದ್ದು ಅಡ್ವಾಂಟೇಜ್ ಅಂದರೆ, ಒಂದು ಮೇಯ್ನಾಗಿ ನಿಮಗೆ ಇನಿಷಿಯಲ್ ಪಿಕಪ್, ಇದರಲ್ಲಿ ಪಿಕಪ್ ಏನಿದೆ ಅದೊಂದು ತುಂಬ ಚೆನ್ನಾಗಿ ಪಿಕಪ್ ಇದೆ. ನಿಮಗೆ ಡೀಸೆಲ್, CNG ಅಂಥದ್ದೆಲ್ಲ ಗಾಡಿ, ಪೆಟ್ರೋಲ್ ಡೀಸೆಲ್ಗಿಂತನೂ ಒಳ್ಳೆ ಪಿಕಪ್ ಇದೆ ಇದು. ನಿಮಗೆ ಇನಿಷಿಯಲಾಗಿ ಆಕ್ಸಿಲೇಟರ್ ಕೊಟ್ಟರೆ ಸಡನ್ ಆಗಿ ಓಡುತ್ತೆ. ಎಷ್ಟು ಕಿಲೋಮೀಟ್ರ್ ಎಷ್ಟು ಆಕ್ಸಿಲೇಟರ್ ಕೊಟ್ಟರೆ ಅಷ್ಟೇ ಸ್ಪೀಡಲ್ಲಿ ಹೋಗುತ್ತೆ. ಮತ್ತೊಂದು ಏನಂದರೆ ಸರ್ವಿಸ್ ಕಾಸ್ಟ್. ಇದರಲ್ಲಿ ಏನು ಆಯಿಲ್ ಚೇಂಜ್ ಏನಿದೆ, ಖಾಲಿ ಒಂದು ಡಿಫರೆನ್ಷಿಯಲ್ ಆಯಿಲ್ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಆಯಿಲ್ ಚೇಂಜ್ ಇರುವುದಿಲ್ಲ ಇದರಲ್ಲಿ. ಅದೊಂದು ಸರ್ವಿಸ್ಗೆ ಒಳ್ಳೆ ಕಾಸ್ಟ್ ರಿಡಕ್ಷನ್ ಆಗಿರುತ್ತೆ. 10,000ಕ್ಕೊಮ್ಮೆ ಸರ್ವಿಸ್ ಇರುವಂಥದ್ದು ಒಳ್ಳೆ ಅಂದರೆ ಪ್ರಾಫಿಟ್ ಆಗಿರುತ್ತೆ. ಮತ್ತೊಂದು ನಿಮಗೆ ಲೆಗ್ ರೂಮ್, ಇಲ್ಲಿ ಹಿಂದುಗಡೆ ಕ್ಯಾಬಿನ್ ಸ್ಪೇಸ್ ನೋಡ್ಬೋದು. ಕ್ಯಾಬಿನ್ ಸ್ಪೇಸಲ್ಲಿ ತುಂಬ ಲೆಗ್ ರೂಮು ಇದೆ. ಇಷ್ಟು ಸ್ಪೇಸ್ ನಿಮಗೆ ಎಷ್ಟು ಬೇಕಾದಷ್ಟು ಸಾಕು. ಅಂದರೆ ಕಂಫರ್ಟಾಗಿ ಪ್ಯಾಸೆಂಜರ್ 3 ಅಲ್ಲಂದರೆ 4 ಪ್ಯಾಸೆಂಜರ್ ಕೂಡ ಕೂರಿಸ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೊಂದು ನಿಮಗೆ ಇದರದ್ದು ವಿಡ್ತ್ ಏನಿದೆ, ನಿಮಗೆ ಈ ಬಜಾಜ್ ಆಲ್ಫಾ ಅದಕ್ಕಿಂತ ತುಂಬ ಕಿರಿದಾಗಿದೆ. ಸಣ್ಣ ಸಣ್ಣ ರೋಡಲ್ಲೂ ಕೂಡ ಇದನ್ನು ನುಗ್ಗಿಸ್ಕೊಂಡು ಹೋಗ್ಬೋದು. ಸಿಟಿ ರೈಡ್ ಅಂಥದಕ್ಕೆಲ್ಲ ತುಂಬ ಇಷ್ಟೇ ದೊಡ್ಡದಾಗಿರೋದ್ರಿಂದ ನಿಮಗೆ ನೋಡ್ಬೋದು, ಒಂದು ಕೈಯಲ್ಲೇ ಈಗ ಹಿಡಿತದೆ. ಅಂದರೆ ನಿಮಗೆ ತುಂಬ ಕಿರಿದಾದ ರಸ್ತೆಯಲ್ಲಿ ಕೂಡ ಗಾಡಿ ತಗೊಂಡು ಹೋಗ್ಬೋದಾಗಿರುತ್ತೆ. ಮತ್ತೊಂದು ನಿಮಗೆ ಮೇಯ್ನ್ ಅಡ್ವಾಂಟೇಜ್ ಅಂದರೆ, ಇದನ್ನು ಚಲಾಯಿಸಲಿಕ್ಕೆ ನಾನು ಇನಿಷಿಯಲ್ ಆಗಿ ಡೀಸೆಲ್ ಇದರಲ್ಲಿ ಏನಿದೆ, ಗೇರ್ ಸಿಸ್ಟಮ್, ಆಕ್ಸಿಲೇಟರ್ ಕೊಡಬೇಕು, ಕ್ಲಚ್ ಬಿಡಬೇಕು ಅಂಥದ್ದೆಲ್ಲ ತುಂಬ ಕಷ್ಟ ಇರುತ್ತೆ. ಇದು ನಿಮಗೆ ತುಂಬ ಈಸಿಯಾಗಿದೆ. ಒಂದು ಸ್ಕೂಟಿ ಚಲಾಯಿಸಿದಾಗೆ ಆಕ್ಸಿಲೇಟರ್ ಕೊಡಿ, ಗಾಡಿ ಮುಂದೆ ಹೋಗುತ್ತೆ. ಈಸಿ ಟು ಲರ್ನ್ ಇನಿಷಿಯಲ್ ಆಟೋ ಹಾಕುವವರಿಗೆ ಇದೊಂದು ತುಂಬ ಉತ್ತಮವಾದ ಆಟೋ ಆಗಿದೆ. ಅಂದರೆ ನಾನು ಓಡಿಸಿರುವುದರಿಂದ ನನಗೆ ಗೊತ್ತಿದೆ ಅದರದ್ದು ಏನು ಈಸಿ ಇದೆ, ಎಷ್ಟು ತುಂಬ ಈಸಿ. ಯಾರೂ ಹೇಳೋದಿಲ್ಲ. ಈಗ ಒಬ್ಬರು ದುಡ್ಡು ಮಾಡ್ತಾ ಇದ್ದಾರೆ ಅಂತೇಳಿದರೆ ಅದನ್ನು ಯಾರಿಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಇದರಲ್ಲಿ ಇಷ್ಟು ದುಡ್ಡು ಆಗ್ತಿದೆ ಅಂತ. ನಾನು ರಿವ್ಯೂಗೆ ಬಂದಿರೋ ಕಾರಣವೇ ಅದು. ತುಂಬ ಗಾಡಿ ತಗೊಳ್ಳಿ, ದುಡ್ಡು ಮಾಡಿ, ಎಲ್ಲರೂ ದುಡ್ಡು ಮಾಡಿದ್ದು ಟ್ರಿಯೋ ತಗೊಂಡು ಜಾಸ್ತಿ ಬೇಡ. ಈಗ ಇದು ಟ್ರಿಯೋ ಪ್ಲಸ್ ಏನಿದೆ, 5 ವರ್ಷ ವಾರಂಟಿ ಕೊಡ್ತಿದ್ದಾರೆ ಮಹೀಂದ್ರದವರು. 5 ವರ್ಷ ನಿಮಗೆ ಎಷ್ಟು ಬೇಕಾದಷ್ಟು ಸಾಕು. ಚಾರ್ಜರಿಗೂ ವಾರಂಟಿ ಇದೆ, ಚಾರ್ಜರ್ ಹಾಗೂ ಗಾಡಿಗೆ 5 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಒಳ್ಳೆಯ ಒಂದು ಗಾಡಿ ಅಂತಲೇ ಹೇಳಿ. ಇದರಲ್ಲಿ ಈಗ ಆಟೋ ಡ್ರೈವರ್, ಎಸ್ಪೆಷಲಿ ಆಟೋ ಡ್ರೈವರ್ಗೆ ಏನಿದೆ ಅಂದರೆ ಮೇಯ್ನಾಗಿ ದುಡ್ಡು. ಅವರು ಏನಕ್ಕೆ ಒಂದು ಗಾಡಿ ತಗೊಂಡು ದುಡಿತಾರೆ ಅಂದರೆ ದುಡ್ಡು. ಅದಂದರೆ ನಿಮಗೆ ಡೀಸೆಲ್ ವೆಹಿಕಲ್, CNG ವೆಹಿಕಲಲ್ಲಿ ಇಷ್ಟೊಂದು ಪ್ರಾಫಿಟ್ ಆಗಲಿಕ್ಕೆ ನಾನು 100% ಬರೆದು ಕೊಡ್ತೇನೆ. ಇಷ್ಟು ಪ್ರಾಫಿಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೀವು ಇದು ತಗೊಂಡು ನೋಡಿ ನಿಮಗೆ ಎಷ್ಟು ದುಡ್ಡಾಗಿದೆ ಅಂತ ಮತ್ತೆ ನನಗೆ ಕಮೆಂಟಲ್ಲಿ ಹೇಳಿ. ಬೇಕಾದರೆ ಒಂದು ಇನಿಷಿಯಲ್ ನಿಮಗೆ ಎಷ್ಟಿದೆ ಅಂದರೆ, ಇದು ನಾನು ತಗೊಂಡಿದ್ದು 3,60,000ಕ್ಕೆ. ಈಗ ನೋಡಿದರೆ ಇದಕ್ಕಿಂತ ಒಳ್ಳೆ ಗಾಡಿ ಬಂದಿದೆ. ನಾನು ರಿವ್ಯೂ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ಉಡೋ ಅಂತ ಬಂದಿದೆ ಮಹೀಂದ್ರದವರು, ಅದು ಅಷ್ಟೇ ಚೆನ್ನಾಗಿದೆ. ಅದರದ್ದು ರಿವ್ಯೂ ನಾನು ಅಂದರೆ ನಮ್ಮ ಪಾರ್ಕಲ್ಲಿದೆ, ಅವ್ರ ಹತ್ರ ಹೇಳ್ತೇನೆ, ರಿವ್ಯೂ ಮಾಡಲಿಕ್ಕೆ ಕಲಿಸ್ತೇನೆ ಅವರನ್ನು ಕೂಡ. ಇದೀಗ ಏನಿದೆ ಟ್ರಿಯೋ ಪ್ಲಸ್ ಈಗ ಬರ್ತಾ ಇದೆ ಮಹೀಂದ್ರದಲ್ಲಿ, ನೀವು ತಗೊಳ್ಬೋದು. ತಗೊಂಡು ಒಳ್ಳೆ 160 ಕಿಲೋಮೀಟರ್ ರೇಂಜ್ ತುಂಬ ಉತ್ತಮವಾಗಿದೆ. ನಿಮಗೆ ಒಂದು ಸಿಟಿ ರೈಡ್ ಆಗಲಿ, ಮತ್ತು ನಿಮಗೆ ಎಲ್ಲಿ ಬೇಕಲ್ಲಿ ಹೋಗಲಿಕ್ಕೆ, ಫ್ಯಾಮಿಲಿ ಅಕೊಮಡೇಷನ್, ಒಂದು ಆಟೋ ಡ್ರೈವರ್ಗೆ ಬೇಕೇ ಪಕ್ಕ ಗಾಡಿ ಅಂದರೆ ಟ್ರಿಯೋ ಅಂತ ಹೇಳ್ಬೋದು. ಈಗ ನಿಮಗೆ ಅಡ್ವಾಂಟೇಜ್ ಇಷ್ಟ ಆಯಿತು. ಮತ್ತೊಂದು ಏನಂದರೆ, ನಿಮಗೆ ಒಂದು ಗಾಡಿ ತಗೊಂಡ್ರೆ ಅದರ ಸರ್ವಿಸ್ ಬಗ್ಗೆ ನಿಮಗೆ ಚಿಂತನೆ ಇರುತ್ತೆ, ಎಲ್ಲಿ ಮಾಡೋದು, ಅದೇ ಒಂದು ಡಿಸ್ಅಡ್ವಾಂಟೇಜ್. ಅಂದರೆ ನಿಮಗೆ ಎಲ್ಲಿ ಬೇಕಾದಲ್ಲಿ ಸರ್ವಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸರ್ವಿಸ್ ಅಂದರೆ ಬ್ರೇಕ್, ಲೈನರ್, ಮತ್ತು ಹಿಂದುಗಡೆ ಏನಿದೆ ಇಲ್ಲಿ ಲೀವ್ ಸ್ಪ್ರಿಂಗ್ ಅಂಥದ್ದೆಲ್ಲ ಸಸ್ಪೆನ್ಷನ್ಸ್ ಎಲ್ಲ ನಿಮಗೆ ನಾರ್ಮಲ್ ಗ್ಯಾರೇಜಲ್ಲಿ ಕೂಡ ಮಾಡ್ತಾರೆ. ಒಂದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಬಂದರೆ ನಿಮಗೆ ಸರ್ವಿಸ್ ಸ್ಟೇಷನ್ಗೆ ತಗೊಂಡು ಹೋಗಬೇಕಾಗುತ್ತೆ. ಅದೊಂದು ಮಾತ್ರ ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬೇರೆ ಯಾವುದೇ ಥರದ್ದು ಅದು ಡಿಸ್ಅಡ್ವಾಂಟೇಜ್ ಅಂತಲ್ಲ. ನಮ್ಮ ಕಡೆಯಲ್ಲಿ ನಿಮಗೆ ಕರ್ನಾಟಕ ಏಜೆನ್ಸಿ ಮಹೀಂದ್ರದವರು ಉತ್ತಮವಾದ ಸರ್ವಿಸ್ ಕೊಡ್ತಾಯಿದ್ದಾರೆ ಟ್ರಿಯೋಗೆ. ನೀವು ನೋಡ್ಬೋದು, ಉಡುಪಿ, ಮಂಗಳೂರು, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಕರ್ನಾಟಕ ಏಜೆನ್ಸಿ ಮಹೀಂದ್ರದವ್ರದ್ದು ಒಳ್ಳೆ ಸರ್ವಿಸ್ ಇದೆ ಟ್ರಿಯೋಗೆ. LMM ವೆಹಿಕಲ್ ಅಂತೂ ಫುಲ್ ಸಪೋರ್ಟ್ ಕೊಡ್ತಾರೆ. ವಾರಂಟಿ ಆಗಲಿ, ಸರ್ವಿಸ್ ಡ್ಯೂ ಅಂಥದ್ದೆಲ್ಲ ತುಂಬ ಅಲ್ಲಲ್ಲಿ ಕ್ಯಾಂಪೇನ್ಗಳನ್ನು ಮಾಡಿ ಟ್ರಿಯೋ ಕಸ್ಟಮರ್ಗಂತೂ ತುಂಬ ಸಪೋರ್ಟಿವ್ ಆಗಿರುತ್ತೆ ಮಹೀಂದ್ರದಲ್ಲಿ.
ಆ ಕಾರಣಕ್ಕಾಗಿ ನಿಮಗೆ ಬೇಚಿಂತವಾಗಿ ನಿಮಗೆ ಗಾಡಿ ತಗೊಳ್ಬೋದು. ಅಂದರೆ ಬಿಟ್ಟು ಕೊಡೋದಿಲ್ಲ. ಒಮ್ಮೆ ಗಾಡಿ ತಗೊಂಡು ಸೇಲ್ ಮಾಡಿ ಆನಂತರ ಅವರಷ್ಟಿಗೆ ಅವರು ಬಿಡಲಿ ಅಂತಿಲ್ಲ. ಇವರದ್ದು ಒಳ್ಳೆ ನಿಮಗೆ ರೆಸ್ಪಾಂಡ್ ಇದೆ. ನಿಮ್ಮ ಹತ್ರ ಕೇಳ್ತಾರೆ, ಫೀಡ್ಬ್ಯಾಕ್ ಕೇಳ್ತಾರೆ, ಮತ್ತು ಸರ್ವಿಸ್ಗೆ ತಗೊಂಡು ಬರಲಿಕ್ಕೆ ಒತ್ತಾಯಿಸ್ತಾರೆ. ಆ ಥರ ಇರುತ್ತೆ. ಮತ್ತು ನಿಮಗೆ ಮೇಯ್ನ್ ನಾನು ತಗೊಂಡಿದ್ದು ಡಿಸಡ್ವಾಂಟೇಜ್ ಏನಾಗಿದೆ ಅಂದರೆ 2 ವರ್ಷದಲ್ಲಿ ಈ ಟ್ರಿಯೋ ನಿಮಗೆ 2+ಅಲ್ಲಿ ನಿಮಗೆ ಮೇಯ್ನ್ ಆಗಿ ಇದಕ್ಕೆ ಚಾರ್ಜಿಂಗ್ ಟೈಮ್ ನಮಗೆ ಬಾಡಿಗೆ ಜಾಸ್ತಿ ಇರೋದ್ರಿಂದ ಚಾರ್ಜಿಂಗ್ ಟೈಮ್ 5 ಗಂಟೆ ಇಡಲೇಬೇಕಾಗುತ್ತೆ. 5 ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಮನೆಯಲ್ಲೇ ಇಡಬೇಕು, ಬೇರೆ ಕಡೆ ಎಲ್ಲಿ ಬೇಕಾದರೆ ಇಡಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಕೂಡ ಅದೊಂದು ಇಟ್ಟರೆ ಅದೊಂದು ಉತ್ತಮವಾದ ಒಂದು ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ಸರ್ವಿಸ್ ಇಡಲಿಕ್ಕೆ. ಮತ್ತೊಂದು ನಿಮಗೆ ಹಿಂದುಗಡೆ ಈ ಏನಿದೆ ಹಿಂದುಗಡೆ ಸ್ಪೇಸ್ ನೋಡ್ಬೋದು. ನಿಮಗೆ ಅಲ್ಲಿ ಒಂದು ಏನು ನಿಮಗೆ ರ್ಯಾಕ್ ಥರ ಕೊಟ್ಟಿರ್ತಾರೆ, ಅದು ಕೊಟ್ಟಿಲ್ಲ. ಅಂದರೆ ಕೆಳಗಡೆ ನಿಮಗೆ ಲೇಡೀಸ್ ಬ್ಯಾಗ್ ಆಗಲಿ ಅಂಥದ್ದು ಮಕ್ಕಳದು ಬ್ಯಾಗ್ ಆಗಲಿ ಅಂಥದ್ದೆಲ್ಲ ಇಡಲಿಕ್ಕೆ ಜಾಗನೇ ಇಲ್ಲ. ಇಲ್ಲಿ ಕೈಯೇ ಹೋಗೋದಿಲ್ಲ. ಅದೇ ಒಂದು ನಮಗೆ ಡ್ರಾಬ್ಯಾಕ್ ಅಂತ ಅನಿಸುತ್ತೆ. ಅದಿಲ್ಲ ಅಂದರೆ ನಿಮಗೆ ಒಳ್ಳೆಯ ಗಾಡಿ ಇದು. ಮತ್ತೊಂದು ಏನಂದರೆ ಲಾಂಗ್ ಟ್ರಾವೆಲ್ ಹೋಗಬೇಕಾದ್ರೆ ನಿಮಗೆ ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗುತ್ತೆ, ಪ್ರೀ ಪ್ಲ್ಯಾನ್. 120 ಕಿಲೋಮೀಟ್ರ್ ಅಂದರೆ ನಿಮಗೆ 80 ಕಿಲೋಮೀಟ್ರ್ ಮಾತ್ರ ಹೋಗ್ಲಿಕ್ಕೆ ಆಗೋದು. 80 ಅಂದರೆ ಅದರಲ್ಲಿ ಕೂಡ 60 ಅಂತೂ ಪಕ್ಕ ಹೋಗ್ಬೋದು. 80 ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. 60 ಕಿಲೋಮೀಟ್ರ್ ಅಂತೂ ಪಕ್ಕ ಹೋಗ್ಬೋದು. ಅಂದರೆ ಅದೊಂದು ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ತಗೊಂಡು ಹೋಗಬೇಕಾಗುತ್ತೆ. ಅದೊಂದು ನೋಡಿ ನಿಮಗೆ. ಅಂದರೆ ಡ್ರಾಬ್ಯಾಕ್ ಕೂಡ ನಾನು ಹೇಳಬೇಕಾಗುತ್ತೆ. ಯಾವುದೇ ಒಂದು ಗಾಡಿದು ಅಡ್ವಾಂಟೇಜ್ ಖಾಲಿ ಹೇಳಿಬಿಟ್ರೆ ಅದು ನಮಗೆ ಉಪಯೋಗಕರ ಆಗುವುದಿಲ್ಲ ವ್ಯೂವರ್ಸ್ಗಳಿಗೆ ಮೇಯ್ನಾಗಿ. ಮತ್ತೊಂದೇನೆಂದರೆ ಈ ಟ್ರಿಯೋ ತಗೊಂಡು ಇದನ್ನು ಮಾಡಿಫಿಕೇಷನ್ ಮಾಡುವಾಗಿಲ್ಲ. ನಿಮಗೆ ಯಾವುದೇ ರೀತಿಯ ವೆಲ್ಡಿಂಗ್ ಮಾಡುವಂಥದ್ದು, ಮಾಡಿಫಿಕೇಷನ್ ಮಾಡುವಂಥದ್ದು, ಆಕ್ಸೆಸರೀಸ್ ಕೂರಿಸುವಂಥದ್ದು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಫುಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಎಲ್ಲೂ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ವೆಲ್ಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿಫಿಕೇಷನ್ಸ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇದ್ದಂಗೆ ಇದ್ದೇ ಚಲಾಯಿಸಬೇಕಾಗುತ್ತೆ. ಇದು ಟಾಪ್ ಆಗಲಿ ಮತ್ತು ಇದಕ್ಕೆ ಏನು ಮಳೆಗಾಲಕ್ಕೆ ನಾವು ಈ ತರ್ಪಾಲ್ ಏನಾಗ್ತೇವೆ ಅದಕ್ಕೆ ಮಾಡಿಫಿಕೇಷನ್ಸ್ ಅಂಥದ್ದೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ವೆಲ್ಡೆಡ್ ಸ್ಕ್ರೂ ನಟ್ ಬೋಲ್ಟ್ ಅಂಥದ್ದೆಲ್ಲ ಹಾಕ್ಬೋದು. ವೆಲ್ಡೆಡ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೊಂದು ನಿಮಗೆ ನೋಡಿ ವೀಕ್ಷಕರೇ, ನಾನು ಇದರದ್ದು ಈಗ ಇದು ನನ್ನ 2ನೇ ಟ್ರಿಯೋ ಆಗಿದೆ. ಮೊದಲನೇದು ನಂದು ಟ್ರಿಯೋ 2.2 ಅಂತ ಇತ್ತು. ಅದು 3 ವರ್ಷ ಆದಮೇಲೆ ನಾನು ಸೇಲ್ ಮಾಡಿರೋದು. ಅಂದರೆ ವಾರಂಟಿ ಮುಗೀತು 3 ವರ್ಷದಲ್ಲಿ, ಅದಕ್ಕೋಸ್ಕರ ನಾನು ಸೇಲ್ ಮಾಡಿದ್ದೇನೆ. ಈಗ ಅಟ್ ಪ್ರೆಸೆಂಟಲ್ಲಿ ನಾನು ಈಗ ಟ್ರಿಯೋ ಪ್ಲಸ್ ತಗೊಂಡಿದ್ದೇನೆ. ಟ್ರಿಯೋ 2.2 ಅಲ್ಲಿ ಏನು ಪ್ರಾಫಿಟ್ ಆಗಿದೆ ನೋಡಿ. ನಂದು ಅದಕ್ಕಿಂತ ಮುಂಚೆ ನಂದು ಮಹೀಂದ್ರ ಏನು ನಮ್ಮದು ಆಲ್ಫಾ ಇತ್ತು, ಅದು ಯೂಸ್ ಮಾಡ್ತಾಯಿದ್ದೆ. ಈಗ ನಾನು ಮಹೀಂದ್ರ ಆಲ್ಫೋ ಸೇಲ್ ಮಾಡಿಬಿಟ್ಟು ಟ್ರಿಯೋ 2.2 ಸೇಲ್ ಮಾಡಿಬಿಟ್ಟಿದ್ದು ಈಗ ಟ್ರಿಯೋ ಪ್ಲಸ್ ತಗೊಂಡಿದ್ದೇನೆ. ನೋಡ್ಬೋದು ಫ್ರೆಂಡ್ಸ್, ಫೈನಲಿ ಇದರದ್ದು ಏನು ನಿಮಗೆ ರಿವ್ಯೂವಲ್ಲಿ ನಾನು ಲಾಸ್ಟಿಗೆ ನಿಮಗೆ ಆ್ಯಸ್ ಎ ಕಸ್ಟಮರ್, ಆ್ಯಸ್ ಎ ಓನರ್ ಏನು ಹೇಳ್ಬೇಕಂತ ಇಷ್ಟಪಡ್ತಿದ್ದೇನೆ ಅಂದರೆ, ಗಾಡಿ ನಿಮಗೆ ಒಳ್ಳೆಯ ಒಂದು ಗಾಡಿ ಆಗಿರುತ್ತೆ. ಮನಿ ಇನ್ ಕೇಸ್ ಆಫ್ ಮನಿ ನಿಮಗೆ ಉತ್ತಮವಾದ ಮನಿ ಸಂಪಾದನೆ ಮಾಡ್ಬೋದು. ಅದಂತೂ ನಾನು 100% ಗ್ಯಾರಂಟಿ ಕೊಡ್ತಿದ್ದೇನೆ. ಎಂಡ್ ಆಫ್ ವಿಡಿಯೋ ನಿಮಗೆ ಒಂದು ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಟ್ರಿಯೋದಲ್ಲಿ, ಅದನ್ನು ನೀವು 100% ಫುಲ್ಫಿಲ್ ಮಾಡ್ಬೋದು. ಯಾರು ಟ್ರಿಯೋ ತಗೊಂಡೋದವರು ಇಲ್ಲಿ ತನಕ ನಿಮಗೆ ಒಂದು ಲಾಸ್ ಆಗಿರೋದಂತ ನಿಮಗೆ ಇದರಲ್ಲಿ ಇರಲಿಕ್ಕಿಲ್ಲ. ಗಾಡಿ ಮಾರಿದವರು ಯಾರೂ ಇಲ್ಲ. ಇನ್ನೊಂದು ಟ್ರಿಯೋ ತಗೊಳ್ಲಿಕ್ಕೋಸ್ಕರನೇ ಗಾಡಿ ಮಾರಿದ್ದಾರೆ ಹೊರತು ದುಡ್ಡಾಗಿಲ್ಲ, ಸಂಪಾದನೆ ಆಗಿಲ್ಲ ಅಂತ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು CNG ಆಗಲಿ, ಆಲ್ಫಾ ಆಗಲಿ ಅಂಥದ್ದೆಲ್ಲ ಗಾಡಿ ತಗೊಂಡ್ರೆ, ಮಹೀಂದ್ರದ್ದು ಬೇರೆ ಡೀಸೆಲ್ ಆಗಲಿ ಅಥವಾ ಬೇರೆ ಕಂಪೆನಿದು ಡೀಸೆಲ್ ವೆಹಿಕಲ್ಸ್, CNG, ಎಲೆಕ್ಟ್ರಿಕ ಇಂಥದ್ದೆಲ್ಲ ತಗೊಂಡ್ರೆ ನಿಮಗೆ ಅಂಥದ್ದು ಪ್ರಾಫಿಟಬಿಲಿಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನಂದರೆ ನಿಮಗೆ ಟ್ರಿಯೋ ಯೂಸರ್ ಆಗಿರೋದ್ರಿಂದ ಡೈಲಿ ನಾನು 160 ಕಿಲೋಮೀಟರ್ ನಾನು ಇದರಲ್ಲಿ ಡ್ರೈವ್ ಮಾಡ್ತೇನೆ. ನಂದು ಪ್ರಾಫಿಟ್ ಒಳ್ಳೆ ಇದೆ ನನಗೆ. ನಾನು ಆ ಕಾರಣಕ್ಕಾಗಿ ನಿಮಗೆ ಹೇಳಿದ್ದೇನೆ ಅಷ್ಟೇ. ಆ ನಂತರ ನಿಮಗೆ ಏನಿದೆ ನಿಮಗೆ ಯೂಸ್ ಮಾಡಿಬಿಟ್ಟು ಬೇರೆಯವ್ರ ಹತ್ರ ಕೇಳ್ಬೋದು. ನಿಮ್ಮ ಎಲ್ಲ ಕಡೆ ಇರುತ್ತೆ, ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ನಿಮಗೆ ಇದು ನೋಡಲಿಕ್ಕೆ ಸಿಗುತ್ತೆ. ಗಾಡಿ ಕೇಳ್ಬೋದು, ಅವ್ರ ಹತ್ರ ಕೇಳಿ ಹೇಗೆ ಅಂತ ಹೇಳ್ತಾರೆ. ಅಂದರೆ ಕೆಲವರು ಹೇಳ್ತಾರೆ ಒಳ್ಳೆ ರಿವ್ಯೂ, ಕೆಲವರು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಹೇಳಿದರೆ ಎಲ್ಲ ಗಾಡಿನೂ ಒಂದೇ ಥರ ಇರುವುದಿಲ್ಲ ಗೆಳೆಯರೆ. ಅಂದರೆ ನಿಮಗೆ ಬಂದಿರೋ ಗಾಡಿ ಆಗಲಿ, ಸರ್ವಿಸ್ ಆಗಲಿ, ಎಲೆಕ್ಟ್ರಿಕಲ್ ವೆಹಿಕಲ್ ಯಾವಾಗ ಬೇಕಾದರೂ ಹಾಳಾಗ್ಬೋದು, ಯಾವಾಗಲೂ ಬೇಕಾದರೂ ನಿಮಗೆ ಕೈ ಕೊಡ್ಬೋದು. ಅಂಥದ್ದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಆದರೆ ನಾವು ಸರ್ವಿಸನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ಗೆಳೆಯ. ಓಕೆ ನೋಡಿ ಫ್ರೆಂಡ್ಸ್, ನಿಮಗೆ ನಾನು ಇಷ್ಟೆಲ್ಲ ಹೇಳಿದ್ದೇನೆ ಇದರ ಬಗ್ಗೆ ರಿವ್ಯೂಸ್. ಒಂದು ಕಸ್ಟಮರ್, ಆ್ಯಸ್ ಎ ಕಸ್ಟಮರ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಇದರಲ್ಲಿ ಏನಾದರೂ ಈ ಗಾಡಿಯಲ್ಲಿ ನೀವು ಟ್ರಿಯೋ ಓನರ್ ಆಗಿದ್ದರೆ, ಟ್ರಿಯೋ ಪ್ಲಸ್ ಓನರ್ ಆಗಿದ್ದರೆ, ಯಾವುದೇ ಥರದ್ದು ನಿಮಗೆ ಕಂಪ್ಲೇಂಟ್ ಆಗಲಿ, ಸಾಲ್ವ್ ಆಗಿರೋದು ಇಶ್ಯೂ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಇದಕ್ಕೆ ಯಾವುದೆಲ್ಲ ಸೊಲ್ಯೂಷನ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ನನಗೆ ಅಂದರೆ ಇದರಲ್ಲಿ ನನಗೆ ಸಿಕ್ಕಿರುವಂಥದ್ದು ಕಂಪ್ಲೇಂಟ್ಸ್ ತುಂಬ ಇದೆ. ನಾನೇ ಸಾಲ್ವ್ ಮಾಡಿರೋ ಕಂಪ್ಲೇಂಟ್ಸ್ ಕೂಡ ಇದೆ. ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದಾದ್ರೂ ಕಂಪ್ಲೇಂಟ್ ಅಂಥದ್ದೆಲ್ಲ ಸಿಕ್ಕಿದ್ರೆ
ಮತ್ತು ನಿಮಗೆ ನ್ಯೂ ಫೀಚರ್ಸ್ ನಾನೇನಾದರೂ ಮಿಸ್ ಮಾಡಿ ಈ ರಿವ್ಯೂ ವಿಡಿಯೋದಲ್ಲಿ ಮಿಸ್ ಮಾಡಿರುವಂಥದ್ದು ಯಾವುದಾದ್ರೂ ಫೀಚರ್ಸ್, ಹಾಗೆ ನೀವು ಯೂಸ್ ಮಾಡಿರುವಂಥದ್ದು ಫೀಚರ್ಸ್ ಏನಾದರೂ ಮಾಡಿಫಿಕೇಷನ್ಸ್ ಮಾಡಿದರೆ ಅದನ್ನು ನನಗೆ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಸ್ಲಿಕ್ಕೆ ಅಂದರೆ ರಿವ್ಯೂ ವಿಡಿಯೋದಲ್ಲಿ ಮಾಡ್ತೇನೆ ನಿಮಗೋಸ್ಕರ. ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬೈ.